ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸುಮನ್ ಬೈರೇಗೌಡ ಅಂತ, ನಾರಾಯಣ ಹೆಲ್ತ್ ಸಿಟಿ ಬ್ಯಾಂಗ್ಳೂರಿಂದ ಬಂದಿರುವಂಥದ್ದು. ನಾನು ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಸ್ಪೆಷಲಿಸ್ಟು. ಸೊ ಇವತ್ತು ಬಳ್ಳಾರಿಯಲ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಉದ್ದೇಶ ಏನು ಅಂತಂದರೆ, ನಮ್ಮ ನಾರಾಯಣ ಹಾಸ್ಪಿಟಲಲ್ಲಿ ಎಲ್ಲ ಥರ ಮೂಳೆಯ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಏನಿದೆ, ಹಂಗಂದರೆ ಸಪ್ರೇಟ್ ಟೀಮ್ ಜಾಯಿಂಟ್ ರಿಪ್ಲೇಸ್ಮೆಂಟು ಅಥವಾ ಕೀ ಹೋಲ್ ಸರ್ಜರೀಸು ಮತ್ತು ಸ್ಪೈನ್ ಸರ್ಜರೀಸು ಮತ್ತು ಮೂಳೆ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಎಲ್ಲ ಸಪರೇಟ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಇದ್ದು, ಇವತ್ತು ವರ್ಲ್ಡಲ್ಲಿ ಏನು ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅದನ್ನು ನಾವು ಅಫೋರ್ಡಬಲ್ ಪ್ರೈಸಲ್ಲಿ ಪೇಷಂಟ್ಗೆ ಅದನ್ನು ನಾವು ಆಫರ್ ಮಾಡ್ತಾ ಇದ್ದೀವಿ. ಈಗ ಲಾಸ್ಟ್ 10 ವರ್ಷದಲ್ಲಿ 2,000ಕ್ಕಿಂತ ಹೆಚ್ಚು ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರ ಕೈ ಅಥವಾ ಕಾಲು ಉಳಿಸುವಂಥ ಒಂದು ಇದನ್ನು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇವತ್ತು ಅದೇ ಥರ ಬಳ್ಳಾರಿಯಲ್ಲಿ ಈ ಮೂಳೆ ಮತ್ತು ಕ್ಯಾನ್ಸರ್ ರೋಗಗಳ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕೆ ನಾವು ಇಲ್ಲಿ ಇದ್ದೀವಿ. ಈ ಕ್ಯಾನ್ಸರ್ಸು ಕ್ಯೂರಬಲ್. ಮೂಳೆ ಮತ್ತು ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಬಂದ ತಕ್ಷಣ ಕೈ ತೆಗಿಬೇಕು, ಕಾಲು ತೆಗಿಬೇಕು ಅಂತ ಏನೂ ಇಲ್ಲ. ಕೈ ಮತ್ತು ಕಾಲು ಉಳಿಸುವಂಥ ಆಪ್ರೇಷನ್ ಮಾಡ್ಬೋದು. ಮತ್ತು 60 to 70% ಜನನ ನಾವು ಸಂಪೂರ್ಣವಾಗಿ ಕ್ಯಾನ್ಸರಿಂದ ಗುಣಪಡಿಸ್ಬೋದು ನಾವು ಪೇಷಂಟ್ನ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ಡಯಾಗ್ನೋಸ್ ಮಾಡಿದರೆ. ಸೊ ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಮೀಟ್ ಮಾಡಿ ಟ್ರೀಟ್ಮೆಂಟನ್ನು ತಗೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಗೌರ್ಮೆಂಟಿಂದ ಈಗ PM ಸಪೋರ್ಟ್ ಸಿಸ್ಟಮ್ ಏನಿದೆ, ಮತ್ತು CM ಸಪೋರ್ಟ್ ಸಿಸ್ಟಮ್ ಏನಿದೆ, ಮತ್ತು BPL ಇದು ಕಾರ್ಡ್ ಹೋಲ್ಡರ್ಗೆ ಆಯುಷ್ಮಾನ್ ಸಪೋರ್ಟ್ ಏನಿದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟನ್ನು ಮಾಡ್ಬೋದು. You must be knowing, no, that how much Yes. success. So when we treat the patient in stage 1 ಮತ್ತು stage 2 ಬೋನ್ ಕ್ಯಾನ್ಸರ್ ಅಲ್ಲಿ ಸರ್ 60ರಿಂದ 80% ಜನ ನಾವು ಸಂಪೂರ್ಣವಾಗಿ ಕ್ಯಾನ್ಸರಿಂದ ಗುಣಪಡಿಸ್ಬೋದು. ಮತ್ತು ಇವತ್ತಿನ ದಿನ ಆಧುನಿಕ ತಂತ್ರಜ್ಞಾನ ಯೂಸ್ ಮಾಡಿ 90ರಿಂದ 95% ಜನಗಳಲ್ಲಿ ನಾವು ಕೈ ಮತ್ತು ಕಾಲು ಉಳಿಸುವಂಥ ಸರ್ಜರಿನ ಮಾಡ್ಬೋದು. ಈ ಕ್ಯಾನ್ಸರ್ ಯಾವ ಉದ್ದೇಶದಿಂದ ಬರುತ್ತೆ ಅಂತ ಕೇಳ್ತಾರೆ. ಮೇನ್ ಏನು ಅಂತಂದರೆ, ಈ ಎಕ್ಸ್ಪೆಷಲಿ ಮೂಳೆ ಮತ್ತು ಮಸಲ್ ಕ್ಯಾನ್ಸರ್ಗೆ ಕಾರಣ ಯಾವುದು ಇಲ್ಲ, ಏನಕ್ಕೆ ಬರುತ್ತೆ ಅಂತ ಇನ್ನೂ ರಿಸರ್ಚ್ ಲೆವೆಲಲ್ಲಿದೆ. ಆದರೆ ಏನು ಒಂದು ಒಳ್ಳೆ ವಿಷಯ ಅಂತಂದರೆ, ಇದು ಹೆರಿಡಿಟ್ರಿ ಅಲ್ಲ, ನಿಮ್ಮ ಫ್ಯಾಮಿಲಿಲಿ ಬರುವಂಥದ್ದು ಅಥವಾ ಮುಂದಿನ ಪೀಳಿಗೆಗೆ ಬರುವಂಥ ಕ್ಯಾನ್ಸರ್ ಅಲ್ಲ. ಇದು ಕಾರಣ ಇನ್ನೂ ರಿಸರ್ಚ್ ಲೆವೆಲಲ್ಲಿದೆ, ಯಾರಿಗೂ ಗೊತ್ತಿಲ್ಲ. ಬಳ್ಳಾರಿ ಇದೆಲ್ಲ ಮೇಜರ್ ಸರ್ಜರೀಸು. ನಮಗೆ ಇದು ಸಪೋರ್ಟ್ ಸಿಸ್ಟಮ್ಮು ಹೇಳಿದ್ನಲ್ಲ, ಕೀಮೋಥೆರಪಿ ಬೇಕಾಗ್ತದೆ, ರೇಡಿಯೇಷನ್ ಬೇಕಾಗ್ತದೆ, ಇದೆಲ್ಲ ಇರೋವಂಥದ್ದು ನಾವು ಬ್ಯಾಂಗ್ಳೂರಲ್ಲಿ. ಸಿಂಪ್ಟಮ್ಸ್ ಹೇಗೆ ಅಂತಂದರೆ, ಮೂಳೆ ಪೇಯ್ನು 2ರಿಂದ 3 ವಾರ. ಈಗ ನಾರ್ಮಲ್ ಆಗಿ ಮೂಳೆ ಉಳುಕ್ತು ಅಥವಾ ಕಾಲು ಉಳುಕ್ತು ಅಂತಂದರೆ ಮಾತ್ರೆ ತೊಗೊಂಡ್ರೆ 2ರಿಂದ 3 ವಾರಕ್ಕೆ ಕಡಿಮೆ ಆಗೋಗ್ತದೆ. ಮಾತ್ರೆ ತೊಗೊಂಡ್ರೂ ನೋವು ಕಡಿಮೆ ಆಗದೇ ಜಾಸ್ತಿ ಆಗ್ತಾ ಇತ್ತು. ಅಥವಾ ಮೂಳೆಯಲ್ಲಿ ಊತ ಬಂತು, ಯಾವ ಮೂಳೆಯಲ್ಲೂ ಊತ ನಾರ್ಮಲ್ ಅಲ್ಲ, ಅದು ಅಬ್ನಾರ್ಮಲ್. ಸೊ ಆ ಥರ ಮೂಳೆಯಲ್ಲಿ ಊತ ಬಂತು. 3ನೇದು, ಸಣ್ಣ ಪುಟ್ಟ ಪೆಟ್ಟಿಗೆ ಮೂಳೆ ಮುರಿತು. ನಮ್ಮ ಮೂಳೆ ನಿಜವಾಗ್ಲೂ ಸ್ಟ್ರಾಂಗ್ ಇರುತ್ತೆ, ಎಕ್ಸ್ಪೆಷಲಿ ಮಕ್ಕಳಲ್ಲಿ. ಸಣ್ಣ ಪುಟ್ಟ ಪೆಟ್ಟಿಗೆ ಆಟ ಆಡ್ಬೇಕಾದ್ರೆ ಬೌಲಿಂಗ್ ಮಾಡ್ತಾ ಶೋಲ್ಡರ್ ಮೂಳೆ ಮುರಿತು, ಆ ಥರ ಅಂದಾಗ ಒಳಗಡೆ ಏನೋ ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ಆವಾಗ ನಾವು ಪ್ರಾಪರ್ ಎವ್ಯಾಲ್ಯೂಯೇಟ್ ಮಾಡಿ, ಎಕ್ಸ್ರೇ ಮಾಡಿ, MRI ಮಾಡಿ ಅದನ್ನ ಡಯಾಗ್ನೋಸ್ ಮಾಡ್ತೀವಿ. ಯಾವ ವಯಸ್ಸಿನಿಂದ ಯಾವ ವಯಸ್ಸಿನೊಳಗೆ ಬಂದರೆ ಈ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಸರ್, ಮೂಳೆ ಕ್ಯಾನ್ಸರ್ನ ನಾವು ಮೋಸ್ಟ್ ಕಾಮನ್ ಆಗಿ ನೋಡುವಂಥದ್ದು ಅನ್ಫಾರ್ಚುನೇಟ್ಲಿ ಚಿಕ್ಕ ಮಕ್ಕಳಲ್ಲಿ 5ರಿಂದ 25 ವರ್ಷದಲ್ಲಿ ನಾವು ಕಾಮನ್ ಆಗಿ ಕಾಣುವಂಥದ್ದು. ಸೊ ಏಜ್ ಮೇಲೆ ಟ್ರೀಟ್ಮೆಂಟ್ ಔಟ್ಕಮ್ ಡಿಪೆಂಡ್ ಆಗೋದಿಲ್ಲ. ಟ್ರೀಟ್ಮೆಂಟ್ ಔಟ್ಕಮ್ ಡಿಪೆಂಡ್ ಆಗುವಂಥದ್ದು ಸ್ಟೇಜಲ್ಲಿ. ಸೊ ಸ್ಟೇಜ್ ಅರ್ಲಿ ಸ್ಟೇಜ್ ಅಂತ ಏನು ಹೇಳ್ತೀವಿ, ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಬಂತಂತಂದರೆ ನಾವು ಕ್ಯಾನ್ಸರ್ನ 60 to 80% ಆಫ್ ದ ಟೈಮಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.